ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಯಾರೆಲ್ಲ ಅಭ್ಯರ್ಥಿಗಳು 2025ನೇ ಸಾಲಿನಲ್ಲಿ ಡಿಪ್ಲೊಮಾ ಫಾರ್ಮಸಿ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದವರಿಗೆ ಕೆ ಇ ವತಿಯಿಂದ ಈ ವರ್ಷ 2025ನೇ ಸಾಲಿನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಇ ವತಿಯಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಆನ್ಲೈನ್ ಮುಖಾಂತರ ಮಾಡ್ತಾಯಿದ್ದಾರೆ. ಸೊ ಇದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕೂಡ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆಮೇಲೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ನೇರವಾಗಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ನಾನು ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ಈ ಫೀ ಸ್ಟ್ರಕ್ಚರ್ ಏನಿರುತ್ತೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿರುತ್ತೆ, ಫೀ ಸ್ಟ್ರಕ್ಚರ್ ಏನಿರುತ್ತೆ, ಆಮೇಲೆ ಲಿಂಕ್ ಎಲ್ಲಿರುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೇನೆ. ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಕೇಳಿ. ನೋಡಿ ಅಭ್ಯರ್ಥಿಗಳು, ನಾನು ಈಗ ಕೆ ಇ ವೆಬ್ಸೈಟಲ್ಲಿದ್ದೀನಿ. ನೀವು ಏನು ಮಾಡಬೇಕಂದ್ರೆ, ಫಸ್ಟಿಗೆ ನೀವು ಅಪ್ಲಿಕೇಶನ್ನ ಡೀಟೇಲ್ಸ್ ಬೇಕಂತಂದರೆ ಇಲ್ಲಿದೆ ನೋಡಿ, 3 ಡಾಟ್ ಇದಾವೆ. ಈ 3 ಡಾಟಿಗೆ ಕ್ಲಿಕ್ ಮಾಡ್ಕೋಬೇಕು. 3 ಡಾಟಿಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲಿನ ಭಾಗದಲ್ಲಿ ಪ್ರವೇಶ ಅಂತಿದೆ, ಆ ಪ್ರವೇಶಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಭಾಗದಲ್ಲಿ ಇಲ್ಲಿ ನೋಡಿ, ಕೆಳಭಾಗದಲ್ಲಿ ಇಲ್ಲಿ ಡಿಪ್ಲೊಮಾ ಫಾರ್ಮಸಿ ಇದೆ, ಇದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಹೌದಾ? ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿದೆ ನಿಮಗೆ ಲಿಂಕ್, ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್. ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾನು ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊರಿ. ಆಮೇಲೆ ಇಲ್ಲಿ ಫೀಸ್ ಎಷ್ಟಿರುತ್ತೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿರುತ್ತೆ, ಯಾರೆಲ್ಲ ವಿದ್ಯಾರ್ಥಿಗಳ ಅರ್ಹತೆಯನ್ನು ಪಡ್ಕೊತಾರೆ, ಎಲಿಜಿಬಿಲಿಟಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಸೊ ನೋಡಿ, ಇಲ್ಲಿ ಆ್ಯಸ್ ಪರ್ ದ ಒಂದು ನೋಟಿಫಿಕೇಷನ್ ಪ್ರಕಾರ ಇಲ್ಲಿ ನೋಟಿಸ್ ಏನು ಬಂದಿದೆಪ್ಪ ಅಂತಂದರೆ, ಅರ್ಹತೆ ಕನಿಷ್ಠ ಅರ್ಹತೆಯನ್ನು ಹೊಂದಿರಬೇಕಂದ್ರೆ PUC ಮತ್ತು PUC ಸಮಾನಾಂತರವಾಗಿರಬೇಕು. ಆದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥ್ಸ್ ಇವು 3 ಕಾಂಬಿನೇಷನ್ ಇರಲೇಬೇಕು. ಹೌದಾ? ಇವು ಸಬ್ಜೆಕ್ಟ್ಗಳು ಅದರಲ್ಲಿ ಕಾಂಬಿನೇಷನ್ ಇರಬೇಕು, ಅಂದರೆ ಮಾತ್ರ ನೀವು ಅರ್ಹತೆಯನ್ನು ಪಡ್ಕೊಂಡು. ಇನ್ ಕೇಸ್ ಆಫ್ ನೀವೇನಾದರೂ ಸ್ಟ್ಯಾಟ್ ಇದ್ದರೆ ಬರೋದಿಲ್ಲ, ಆಮೇಲೆ CS ಇದ್ದರೆ ಬರೋಂಗಿಲ್ಲ. ಓನ್ಲಿ ನೀವು ಇದರಲ್ಲಿ ಈ 4ರಲ್ಲಿ 3 ಇರಲೇಬೇಕು. ಓಕೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಫೀಸ್ ಎಷ್ಟಿರುತ್ತೆ, 14,000 ರೂಪಾಯಿ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ 14,300 ರೂಪಾಯಿ ಕಾಲೇಜ್ ಫೀಸ್ ಇರುತ್ತೆ. ಪ್ರತಿ ವರ್ಷಕ್ಕೆ ಕಾಲೇಜ್ ಫೀಸು 14,300 ರೂಪಾಯಿ. ಅದೇ ಅದರ್ ಸ್ಟೇಟ್ ಅಭ್ಯರ್ಥಿಗಳಿಗೆ 17,500 ರೂಪಾಯಿ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿರುತ್ತೆ ಅದನ್ನು ಕೂಡ ನೀವು ತಿಳ್ಕೊಂಬಿಡಿ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಫೀಸ್ ನೋಡಿ, ಇಲ್ಲಿ ಎಲ್ಲ ಅಭ್ಯರ್ಥಿಗಳು SC ST ಯಾರೇ ಇರಲಿ 600 ರೂಪಾಯಿ ಫೀಸ್ ಇರುತ್ತೆ. ಅದರ್ ಸ್ಟೇಟ್ನವರಿಗೆ 1,500 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ ಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಮಾಡೋ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಸಲ ನೋಡ್ಕೊಂಬನ್ನಿ. ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಮಾಡಿದಾರಪ್ಪ ಅಂದರೆ, ಕೀದವರು 20ನೇ ತಾರೀಕಿಗೆ ಕೊನೆಯ ದಿನ ಕೊಟ್ಟಿದ್ದಾರೆ. ಇವತ್ತು 15ನೇ ತಾರೀಕು, 5 ದಿನ ಇರುವಂಥದ್ದು. 20ನೇ ತಾರೀಕಿಗೆ ಕೊನೆಯ ದಿನಾಂಕ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ನೀವು ತಪ್ಪದೆ ಇವತ್ತೇ ರಿಜಿಸ್ಟ್ರೇಷನ್ ಮಾಡಬೇಕು, ಇವತ್ತು ಅಪ್ಲಿಕೇಶನ್ ಹಾಕೋ, ಇವತ್ತೇ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಹೊಸ ಪ್ರೊಸೀಜರ್ ಇರೋದರಿಂದ ಈ ವರ್ಷ ಫಸ್ಟ್ ಟೈಮ್ ಆನ್ಲೈನ್ ಮುಖಾಂತರ ಮಾಡೋದ್ರಿಂದ ನೀವು ತಡ ಮಾಡೋಕ್ಕೆ ಹೋಗಬೇಡ್ರಿ. 20ನೇ ತಾರೀಕಿನ ಒಳಗಡೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ನೀವು ತಪ್ಪದೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದರೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಇರ್ತೇನೆ.